ದಯವಿಟ್ಟು ವೀಕ್ಷಕರೇ, ಇನ್ನೂ ಯಾರು ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ವಿಡಿಯೋ ನೋಡಿ ಸುಮ್ಮನಾಗ್ಬೇಡ್ರಿ, ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಹಾಗೂ ನೀವು ನಮಗೆ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮುಂದೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗುತ್ತೆ. ಇಲ್ಲಾಂದರೆ ವಿಡಿಯೋ ಮಾಡೋದು ಬಿಡೋದು ಅಂತ ನನಗೆ ಹಿಂದೆ ಟಾಕಂಗಾಗುತ್ತೆ. ಎಷ್ಟೋ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ, ನನಗೆ ಹುಷಾರಿಲ್ಲ ಆದ್ರೂ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿರಿ. ಒಂದು ವಿಡಿಯೋ ಮಾಡೋಷ್ಟೊತ್ತಿಗೆ ಎಷ್ಟೋ ಹೊತ್ತಾಗುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಹುಡುಗ ಎಲ್ಲ ತಪ್ಪ ಬಂದು ಹೋಗಿ ಅವ್ರ ಅಜ್ಜಿನ ಕದ್ದು ಬಂದ ತೊಗೊಂಬಕ್ಕೆ ಅಂತಂದರೆ ಹೊತ್ತು ಮುಂಚೆ ಉಂಡ್ರೆ ನನಗೆ ವಾರ ಮಾಡೋಕ್ಕೆ ಸರಿ ಹೋಗುತ್ತೆ ಎಲ್ಲರೂ. ಇಲ್ಲಾಂದರೆ ಹೊರಕ್ಕೂ ಇಟ್ಕೊಂಡೋಗಿ ಒಟ್ಟು ಎಂಡ ಬೇಗಲ್ಲ ಮುಟ್ಕೊಂಡು ಎಂಡು ಮಾಡ್ತಾರೆ. ಎತ್ಲಾಗ ಹೋಗೈತಿ ಬಾರಪ್ಪ ಪಾಪ, ಹೋಗಿ ನಿಮ್ಮ ಅಜ್ಜಿನ ಕದ್ದು ಬರಪ್ಪ ಬಾರಪ್ಪ. ಅಲ್ಲಿ ಇವ್ರ ತಿಪ್ಪಣ್ಣರ ಅಲ್ಲ ಅವ್ರ ಮನೆ ತೆಗೆ ಕುಂತೈತೆ, ಹೋಗಿ ಕದ್ದು ಬರಪ್ಪ, ಅಜ್ಜಿ ಉಣ್ಬಕ್ಕೆ ಬರ್ಬೇಕಂತೆ ಅಂತಂದು ಹೇಳಿ. ಅಮ್ಮಯ್ಯ ಪಾತ್ರೆ ಎಲ್ಲ ತೊಳಿತೈತಂತೆ, ಬಂದು ಉಣ್ಬೇಕಂತ ಜಲ್ದು ಅಂತಂದೇಳಿ ಹೋಗಿ ಕದ್ದು ಬರಪ್ಪ. ಹೋಗು, ಅಲ್ಲಿಗೆ ಹೋಗೈತಂತ ಹೋಗೋಣ ನೀನೇ ಹೋಗಿ ಕದ್ದು ಬರೋದು. ನಾನು ಆಟ ಆಡೋದು ಬಿಟ್ಟು ನಾನೆಲ್ಲಿ ಹೋಗೋಣ? ಎಲ್ಲಿಗೆ ಹೋಗೈತ, ಯಾರು ಹುಡುಕೊಂಡು ಹೋಗ್ತಾರೋ ಹೋಗು. ಪಾಪ ಹೇಳಿದ್ದೊಂದು ಬದುಕು ಮಾಡಲ್ಲ. ನಿಮ್ಗೆ ಯಾತನ ಹೇಳಿದ್ದ ಕೆಲಸ ಮಾಡೋ ನಂಬಲ್ಲ. ಬಾ ಇವಾಗ ಐಸ್ ಕ್ರೀಮ್ ಬಂದವೆ ಕೊಡಿಸು ಅಂತಂದೇಳಿ ಅವಾಗ ಕೊಡಿಸ್ತೀನಿ. ಹೋಗ ಕದ್ದು ಬರೋಣ ಅಂತಂದ್ರೆ ಇನ್ನೆಲ್ಲ ಹೋಗು, ತಿಪ್ಪಣ್ಣ ಮಂತಾಗ ಐತೆ ಐಸ್ ಕ್ಯಾಂಡಿ ಬಂದೆ ಕೊಡಿಸ್ತೀನಿ ಹೋಗುತ್ತೆ. ನಿಂಗೆ ಹೋಗಿ ಕರೆದು ಬರೋಕೆ ಹೋಗಿ. ಚಕ್ಕಬರ ಆಲೈಸ್ ಕೊಡಿಸ್ತೀಯ ಹಂಗ? ಕ್ಯಾಂಡಿ ಬೇಡ, ಚಕ್ಕಬರ ಆಲೈಸು ಕೊಡಿಸು. 20 ರೂಪಾಯಿ ಕೊಡಿಸಿದ್ರೆ ಹೋಗ್ತೀನಿ ನಾನು. ಹೋಗಲ್ಲ, ಕೊಡಿಸ್ತೀನಿ ಅಂತಂದು ಹೇಳಿದ ಮೇಲೆ ಕೊಡಿಸ್ತೀನಿ. ಹೋಗಿ ಕದ್ದು ಬರೋಕೆ ಹೋಗಿ. ಬಂದಾಗ ಕೊಡಿಸ್ತೀನಿ, ಅವ್ರು ಮಾರಕ್ಕೆ ಬರ್ತಾರಲ್ಲ ಅವಾಗ ಕೊಡಿಸ್ತೀನಿ. ಹೋಗಿ ಕದ್ದು ಬರೋಕೆ ಹೋಗಿ. ನೋಡಿ, ಹುಡುಗಿಗೂ ಯಾತನ ಒಂದು ಬದು ಕೇಳಿದ್ರೆ ಯಾತನ ದುಡ್ಡು ಕಾಸು ಕೊಡ್ತೀನಿ ಅಂದರೆ ಮಾತ್ರ ಹೇಳ್ದಂಗೆ ಕೇಳುತ್ತಿಲ್ಲದೆ ಇರೋ ಒಂದು ಹೇಳಿದಂಗೆ ಕೇಳಲ್ಲ. ಇವ್ರು ಹೊತ್ತು ಮುಂಚೆ ಉಂಡು ಹಸೆಗೆ ಹೋಗ್ಬಿಟ್ರೆ ನಮ್ಗೆ ಯಾವುದೋ ತಪತ್ರೆ ಇರೋದಿಲ್ಲ. ಈಗ ನೋಡಿ ಉಮ್ದಂಗೆ ಹೋಗ್ತಾರೆ, ವಾರ ಮಾಡೋಕ್ಕೆ ಓಟು ಹೆಣ್ಣಾಗುತ್ತೆ ಅಂತ ಕಾಯಬೇಕು. ಅಚ್ಚುಕಟ್ಟಾಗೆ ವಾರ ಮಾಡೋಕ್ಕೆ ಇಲ್ಲ ಸೆಲ್ಲಾಟ್ಗೆ ಉಂಡು ಓಟು ಆಗೋ ಎಲ್ಲ ಹೆಣ್ಣು ಮಾಡ್ತಾರೆ ಅಂತ. ನಾನಂದರೆ ಹುಡುಗ ಕದ್ದು ಬರೋ ಬಂದರೆ 25 ರಂಗೆ ಕೇಳ್ತೈತೆ. ಯಾತನ ಲಂಚ ಕೊಟ್ಟರೆ ಮಾತ್ರ ಹೋಗಿ ಕದ್ದು ಬರೆಯೋಕ್ಕೆ ಹೋಗೋದು. ಇಲ್ದಿದ್ರಿಲ್ಲ ಇಂಥವ್ರು ಕೊಟ್ಟೆ ಬಡ್ಕೊಂಡು ಸಾಯೋಕ್ಕಾಗಲ್ಲ. ಹಂಗೇನೆ ಅಲ್ಲ ಕಣ್ಣಿಲ್ಲ ಸುಮ್ಕ ಯಾಕೆ ಹಿಂಗೆ ಬೈಕಂತ ನಿಂತ್ಕೊಂಡಿದ್ದೆ? ಯಾರನ್ನ ಈ ಪಾಟಿ ಹುಡುಗ ಬೇರೆ ಹೇಳ್ತಿದ್ದೆ ಹೋಗಿ ಕದ್ದು ಬರೋಗಲ್ಲ ಅಂತಂದೇಳಿ. ಯಾಕಮ್ಮ, ಯಾರು ನಿಂಗೆ ಬೈಕಂತಿದ್ದಿದ್ದೆ? ಯಾರನ್ನ ಯಾಕೆ ಬೇಕೆ ಮನಕ್ಕೆ ನಮ್ಮ ಮನೆಗಳನ್ನೇ ಇನ್ನೂ ಉಂಡೋಗ್ದಂಗೆ ಹೋಗಿದ್ರು. ಹೋಗಿ ನಿಮ್ಮ ಅಜ್ಜಿನ ಕದ್ದು ಬರೋಗ ಅಂತಂದರೆ ಆ ಹುಡುಗ ಹೋಗು ನನಗೆ ನೀನು ಐಸ್ಕಂಡಿ ಕೊಡಿಸ್ತೀನಿ ಅಂದರೆ ಹೋಗ್ತೀನಿ, ಇಲ್ದಿದ್ರಿಲ್ಲ ಅಂತೂ ಅದಕ್ಕೆ ನಿಂತ್ಕೊಂಡಿದ್ದೆ ಕಣಕ. ಯಾರನ್ನ ಯಾಕೆ ಬೇಕೆ ಮನಕ್ಕೆ ಹೋಗ ಉಂಡಾಲೇನೆ ಉಂಡು ಬಂದೇನು? ಈ ಮನೆ ತೆಗೆ ಹೆಂಗೋ 2 ಮರ ತಾಕಿ ಸಾಕಿಂದಿರೋ ಹೊತ್ತಿಗೆ ನಾಳೆ ಎಂತ ಆಸನಕೈತೆ ಬಾ. ಕುಕ್ಕ ಬೈತಾನೆ ಎಲ್ಲ ಕುಕ್ಕ ಹಾಕೊಂಬತ್ತಾನೆ ಬಂದು ಉಂಬುತ್ತೆ ಹೋಗೈತಿಲ್ಲ. ಬಾ ಕುಕ್ಕ ಅವನ್ನೆಲ್ಲ ಕುಕ್ಕವನ್ನ ಚೆನ್ನಾಗುತ್ತೆ. ವಾರ ಮಾಡೋಣ ಅಂತಿದ್ದೆ, ಅದಕ್ಕೆ ವಾರ ಮಾಡೋಕ್ಕಾಗಿನ ಒಂದೇ ಸಲ ಉಂಡು ಹಸಕ್ಕೆ ಹೋದರೆ ಎಲ್ಲ ಬೆಳಗ್ಗೆ ಇಕ್ಕಿದ್ರೆ ಚಂದ ಹತ್ಲಾಗೆ. ತಿರ್ಗಾ ಅಲ್ಲೇದಲ್ಲೇ ಆಳ್ತವೆ, ಇಲ್ಲೇದಿಲ್ಲೇ ಬಿಡ್ತವೆ, ಯಾಕೂ ಸರಿ ಆಗೋದಿಲ್ಲ. ತಿರ್ಗಾ ಎಂಡ್ಲು ಮಲ್ಗೆ ಮಾಡ್ಕೊಂಡು ಯಾಕೆ ಅಂತಂದೇಳಿ ಒಂದ್ಸಲ ಉಂಡು ಹಸಕ್ಕೆ ಹೋದರೆ ಅಚ್ಚುಕಟ್ಟಾಗಿ ಓಸಿ ಇಕ್ಕೊಂಡು ಪಾತ್ರೆ ಎಲ್ಲ ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸ್ಕೊಂಬರೋಣ ಅಂತ ನಾನು. ಅದಕ್ಕೆ ಇಟ್ಟತ್ತಾದ್ರೂ ಉಂಡಿರಲಿಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಬಿಡು ಬಂದು ಈಕೆ ನಂಬ್ತಾರೆ. ನೀನು ಯಾಕೆ ಅವ್ನು ನಿನ್ನ ಬಂದಿಲ್ಲ ಅಂತಾರೆ. ಒಟ್ಟು 10 ಸಾವಿರ ಬಂದು ಈಕೆ ನಂಬ್ತಾರೆ. ನೀನು ಹಂಗೆ ಇನ್ನೂ ಉಂಡಿಲ್ಲ ಅಂತ ನಂಬ್ತೀಯ. ಈಕೆ ನಂಬ್ತಾರೆ ಬಿಡು, ಅವರೆಲ್ಲ ಈಕೆ ಉಂಡು ತಟ್ಟೆ ತೊಳೆದಿಕ್ಕಿ ಹೋಗ್ತಾರೆ. ಹಬ್ಬಬ್ಬ ಈಕೆಂಡು ಉಂಡು ಎಲ್ಲ ತೊಳೆದಿಕ್ಕಿ ಹೋಗಂಗಿದ್ರೆ ಇನ್ಯಾಕೆ ಹಿಂಗೆ ಇರೋದು? ಎಲ್ಲ ಆಳ್ತಾರೆ ಕಣಕ. ಈಕೆಂಡು ಉಂಡು ಅಲ್ಲೇ ಬಿಟ್ಟು ಆಡ್ತಾರೆ. ಉಂಡಿದ್ದು ಅಂತ ಎಟ್ಟೆನೂ ಸಲ್ಲೋದಿಲ್ಲ. ಎಲ್ಲ ಅಲ್ಲೇದಲ್ಲೇ ಬಿಟ್ಟು ಅದೇ ಹೋಗ್ತಾರೆ. ಅತ್ತ ಉಂಡು ಬಿಟ್ಟತ್ತ ನಾನು ಸಿಕ್ಕೇನು ಬೆಳಗಕ್ಕೆ ಸರಿ ಹೋಗುತ್ತೆ ಅಂತ ನಾನಂದರೆ ಎಷ್ಟೊತ್ತಾದ್ರೂ ಬರಲ್ಲ. ಆಗಿಲ್ಲ ದಿನ ಆಗಿಲ್ಲ ಅಂತಾರೆ. ಆಗಿದ್ದೀನಿ 9 ಕಷ್ಟ ಎತ್ಲಾಗ ನಾವು ಹೋದ ಹೊತ್ಲಾಗೆ ಹೋಗಿ ಕುತ್ಕೊಂಡ್ಬಿಡ್ತವೆ. ಉಂಡಿದ್ದು ಅಂತ ಎಟ್ಟೆ ಸಲ್ಲಲ್ಲ. ನಿಮ್ಮ ಅತ್ತೆ ಹೆಂಗಲ್ಲ ಕಣಮ್ಮ, ನಮ್ಮ ಅತ್ತೆ ಹೇಳಮ್ಮ. ನಮ್ಮ ಮನೆಗೆ ನಮ್ಮ ಅತ್ತೆ ಏನಿಲ್ಲಮ್ಮ, ಎಲ್ಲ ಪಾತ್ರೆ ಎಲ್ಲ ಬೆಳಕಿನ ಕೊಡೋದು, ಕಸ ಗುಡಿಸೋದು, ಕುಕ್ಕೊಂಡು ಎಂಥ ಚೆನ್ನಕ್ಕೆ ಬಾಗಿಲ ಒಳ್ಳೆಲ್ಲ ಕುಕ್ಕು ಕಸ ಗುಡಿಸೋದು, ಪಾತ್ರೆಗಳು ಯಾತ್ರ ನಿಂಗೆ ತತ್ತರಮ್ಮ ಬೆಳಕು ಕೊಡ್ತೀನಿ ಅಂತಂದೇಳಿ ಓಸ್ತೊಂದು ಹೊರಕಿಕ್ಕಮ್ಮ ಬೆಳಕು ಕೊಡ್ತೀನಿ ಅಂತದನ್ನು ಬೆಳಕೈತಮ್ಮ ತಾಯಿ. ನಮ್ಮ ಅತ್ತೆ ಹೆಚ್ಚುಕಟ್ಟು ವಾರನಕ್ಕೆ ನಮ್ಮೆಲ್ಲ ಮಾಡಿಕೊಡೋದು, ಚೆನ್ನಾಗಿ ಮಾಡಿಕೊಡೋದು ನಮ್ಮ ಅತ್ತೇನು. ಈಕೆ ನುಂಡ್ರು ಅಷ್ಟೇ, ಈಕೆ ನುಂಡು ತಟ್ಟೆಲ್ಲ ತೊಳೆದು ಗುಬ್ರಕ್ಕಿ ಹೋಗುತ್ತೆ. ನಿಮ್ಮ ಮತ್ತೆ ಹೆಂಗೆ ಮಾಡಲ್ಲ ಬಿಡೋ ತಾಯಿ ನಮ್ಮ ಅತ್ತೇನು. ನಮ್ಮ ಅತ್ತೇನಿಲ್ಲ, ಈಕೆ ನುಂಬೋದು ಒಂದು ಲೋಟನೂ ತೊಳೆಯಲ್ಲ, ತಟ್ಟೆನೂ ತೊಳೆಯಲ್ಲ. ಅಲ್ಲೇ ಉಂಡಿದ್ದು ಅಲ್ಲೇ ಬಿಟ್ಟು ಅದೇ ಹೋಗೋದೇ. ಒಂದು 3 ದಿನ ಆಗಲಿ ಹೇಳು. ಕಿಟಕಿ ಇಲ್ಲಾಂದರೆ ಬಾಗಿಲು ತುಂಬ ಹಳ್ಳಿಗೆ ಹೋಗ್ತಾರೆ. ಅದಕ್ಕೆ ನಮ್ಮ ಮನೆಗೆ ಅಂತಾರು. ಈ ಮನೆಗೆ ಹಿಂಗೆ ಮಾಡಂಗಿದ್ದಿದ್ರೆ ನಾನು ಎಷ್ಟೇನೆ ಮಾಡ್ತಿರ್ಲಿಲ್ಲ. ಉಂಡು ಎತ್ಲಾಗನ ಹೋದರೆ ವಾಸ ಎತ್ಲಾಗತ್ತ. ನಾವು ಯಾತನ ಮಾಡ್ಕೆ ಹೋಗೋದು ಎತ್ಲಾಗತ್ತ. ಉಂಡು ಒಟ್ಟು ಕಸ್ಮಳ ಮಾಡಿ ಇಕ್ಕುತ್ತೆ. ಅದಕ್ಕೆ ಒಂದು ಸಲ ಎತ್ತ ನಾನು ಬೆಳಗ್ಗೆ ಕಣ್ಣಂತಂದೇಳಿ ಹುಡುಗನ ಕರ್ದು ಬರೋದು ಅಂತಂದೆ. ಅದಕ್ಕೆ ಮುಂಡನ ಹೋಗಲ್ಲ ಎತ್ಲಾಗತ್ತ. ಎಲ್ಗನ ಹೋಗ್ಲತ್ತಾಗೆ ಬಿಸಿಲು ಕಾಲ ಇನ್ನೇನು ಬದುಕಿಲ್ಲ ಬಾಳಿಲ್ಲ. ಹೊತ್ತು ಮುಂಚೆ ಉಂಡು ಹತ್ಲಾಗ ಹೋಗ್ಬಿಟ್ರೆ ನಮ್ಗೆ ವಾಸ ಎತ್ಲಾಗತ್ತ. ಎಲ್ಲ ವಾರನ ಮಾಡೋಕ್ಕೆ ಸರಿ ಹೋಗುತ್ತಲ್ಲ. ಆಗ ಸಣ್ಣ ಪುಟ್ಟವ ಬದುಕು ಮಾಡಿಕೊಟ್ಟೆ ಏಟೋ ಬರಾಗುತ್ತ ಮಂಗೆ ಮನೆ ತಾಯಿ ದಾಮಿದ ಬೇಕಾಗತ್ತಕ. ಹೆಂಗೆ ಕುಕ್ಕಂಕಾಲ ಕಳೀತಾರೆ. ನಮ್ಗೆ ಒಂದು ಯಾತನ ಬದುಕು ಮಾಡಲಿಲ್ಲ ಅಂದರೆ ಇವತ್ತು ಸುಮ್ಮನೆ ಕುಕ್ಕಂಕಾಲ ಕಳೆದು ಯಾತು ಮಾಡಲಿಲ್ಲ ಮಂಗಾಗುತ್ತೆ. ಕೊಯ್ಲಕ್ಕೆ ಪೂರ್ತಿ ಯಾತನ ಮಾಡೋಕ್ಕಾಗಲ್ಲ. ನಮ್ಮ ಮತ್ತೆ ಏನಿಲ್ಲ ಮಗನ ವಾಂಗ್ ಮಾಡ್ಕೊಡುತ್ತೆ. ನಮ್ಗೆ ಅರ್ಧ ಬದುಕಾಗುತ್ತೆ. ಬದುಕಿನ ಕಾಲದಾಗೆ ನಮ್ಮ ಮತ್ತೆ ಏನಿಲ್ಲ. ನಾ ಹೊಲಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಬಾಲ ಕಸ ಎಲ್ಲ ಗುಡಿಸಿ ಮೊಸರೆಲ್ಲ ತೊಳೆದಿಕ್ಕಿ ಸೌದೆ ಮೂಲೆಗೆ ಸೌದೆ ಇಂತಿದ್ರೆ ಸೌದೆ ಎಲ್ಲ ಮುರಿದು ಒಲೆ ಮುಂಚೆ ಇರುತ್ತೆ. ಸಾರಿದ್ರೆ ಸಾರು ಬಿಚ್ಚಿ ಇಕ್ಕುತ್ತೆ. ಬಂದು ಏನಿಲ್ಲ ಅನ್ನ ಮುದ್ದೆ ಮಾಡೋದು ಒಂದೇ.
ಕಾಫಿನ ಕಾಸ್ಕೊಂಡು ಕುಡ್ದು ಬಿಡುತ್ತೆ. ಕಾಸು ಕೊಡಲಿಲ್ಲ ಅಂತಂದೇಳಿ ಹಂಗಲ್ಲ, ನಾವು ಹೊಲ ಮನೆಗೆ ಬದುಕಿ ಹೋದ್ರೆ ಹಂಗೆಲ್ಲ ಏನು ನಮ್ಮನ್ನೇನು ಕೇಳಲ್ಲ. ನಮ್ಮ ಮತ್ತೆ ನಮಗೆ ಎಷ್ಟು ಸಪೋರ್ಟ್ ಮಾಡುತ್ತೆ. ನೀನಿನ್ನ ಬದುಕು ಮಾಡೋಕ್ಕೆ ಹೇಳ್ದೆ, ನೀನು ಬದುಕಂತೆ ಅದೇನೋ ಅಂದಂಗೆ ನನಗೆ ಸುಮ್ಕಿ ಕೂಕೊಂಡ್ರೆ ಸಾಕಾಗಿತ್ತು. ಮನೆ ತೆಗೆ ಅಂತಂದು ಅಂದರೆ ಯಾವಾಗ ಒಟ ಅಂತಿರೋದೆ. ಹಂಗೇನೆ ನನ್ನ ಮಗ ಬರಲಿಲ್ಲ, ನನ್ನ ಮೊಮ್ಮಗ ಬರಲಿಲ್ಲ, ನನ್ನ ಹಳಿ ಬರಲಿಲ್ಲ ಅಂತಂದೇಳಿ ಯಾವಾಗ ಒಟ್ಟು ಕೊಡ್ತಿರೋದೇನೆ. ಓದಕ್ಕೊಂದ್ಸಲಿನ ಅಲ್ಲಿಗೆ ಬಂದಳೆ, ಇಲ್ಲಿಗೆ ಬಂದಂಗೆ ಹೋಗಿದ್ದಾಳೆ, ನಮ್ಮ ಮನೆಗೆ ಅದು ಹೋಗಿದ್ದಾಳೆ, ನಾನು ಹೋಗ್ಬೇಕು ನೋಡ್ಕೊಂಬರೋಕ್ಕೆ ಅಂತಂದೇಳಿ ಒಟ ಅಂತಿರೋದೆ. ಅದನ್ನ ಕಳಿಸ್ಬೇಕಾಗಿತ್ತು, ನನ್ನ ಮಗಳಿಗೆ ಇದನ್ನ ಕಳಿಸ್ಬೇಕಾಗಿತ್ತು, ಬರಲೇ ಇಲ್ಲ ತಗೊಂಡೋಗೋಕ್ಕೆ ಅಂತಂದೇಳಿ ಯಾವಾಗ ಒಟ ಅಂತಿರೋದೇನೆ. ಹೋಗ ನೀನು ಏನು ಬದುಕಿಲ್ಲವಲ್ಲ, ಏನೋ ತಿಂಗಳ 2 ತಿಂಗಳ ಇದ್ದು ಬರೋ, 1 6 ತಿಂಗಳು ಇರೋನು ಏನು ಅಲ್ಲೇನೆ ಹೋಗಿ ಪ್ರೀತಿ ಕರ್ಕೊಂಡು ಇದ್ದು ಬಾ ಅನ್ನು. ಅದಕ್ಕೆ ಏನು ಇಲ್ಲಿ ಬರಲಿಲ್ಲ ಅಮ್ಮ ಬರಲಿಲ್ಲ, ಇದು ಬಂದರೆ ಬೇಡ ಮತ್ತೆ ಕಳ್ಸುತ್ತಾ. ಇನ್ನೇನು ಹೋಗಿ ಬಿದ್ದು ಬರಲಿಲ್ಲ, ಏನು ಬದುಕೈತಿ, ಏನೋ ಬದುಕಿಲ್ಲ. ಹೋಗಿ ಇರಲಿ ಮಗಳ ಮನೆಗೆ ಹೋಗಿ ಸಾಕಾಗತಕ್ಕ ಇದ್ದು ಬರಲಿಲ್ಲ. ನಾವು ಇದು ಬಂದು ಬರಲಿಲ್ಲ ಅಂತ ನಂಬ್ತೀವಲ್ಲ, ಹೋಗಲ್ಲ ಏನಿಲ್ಲ, ಸುಮ್ಮನೆ ಹೋಗಲ್ಲ ಅವ್ರು ಬಂದ್ರೆ ಸಾಕು ಅಂತಂದು ಅಂಬುತ್ತೆ. ಇದು ಹೋಗಂಗಿದ್ರೆ ಇದು ಒಂದಕ್ಕೆ ಹೋಗಿದ್ದು ಹಿಂಗೆ ಆಧಾರ್ ಕಾರ್ಡ್ ಆಗಿದ್ರೆ ಇಟ್ಟಕ್ಕೆ ಹೋಗಿ ಬಿಡೋದು, ಆಗಲ್ಲ ಹೋಗೋಕ್ಕೆ ಒಂದ್ಕೇನೆ. ಅದಕ್ಕೆ ಅವ್ರು ಬರಲಿ ಅಂಬುತ್ತೆ. ಹೋಗು 1-2 ತಿಂಗಳು ಇದು ಬಾ ಅಂತಂದೇಳಿ ಕಳಿಸಿದ್ವಿ. ಆಲೇ ಒಂದು 4 ದಿನ ಇರಲಿಲ್ಲ, ತಿರಿಕೊಂಡು ಅದೇ ಬಂದೈತಿ, ಅಲ್ಲೇ ಯಾರು ಇರ್ತಾರೆ ಅಂತಂದೇಳಿ ಎಮ್ಗೆ ಲಗೇಜ್ ತಗೊಂಡು ಹೋಗೋದು ಆಗಬೇಕು. ಇದು ಬಂದು ತಾಂಡೋದ್ರೆ ಸುಮ್ಮನೆ ಇರುತ್ತೆ. ಒಂದು 2 ತಿಂಗಳು ಬರಲಿಲ್ಲ ಅಂದರೆ ಇದು ತಾಂಡೋಗಕ್ಕೆ ಬರಲಿಲ್ಲ ಅಂತಂದೇಳಿ ಅದಕ್ಕೆ ಹಂಗೆ ಮಾತಾಡುತ್ತೆ ಅಷ್ಟೇ. ಅದಕ್ಕೆ ಏನು ಹೋಗ್ಬೇಕು ಅಂಬೋದೇನು ಇರೋದಿಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಿರುತ್ತೆ. ನಮ್ಮ ಮನೆಗೆ ಏನಿಲ್ಲ, ನಮ್ಮ ಅತ್ತೆ ಏನಿಲ್ಲ, ಹೋಗಂಗಿದ್ರೆ ಹೋಗುತ್ತೆ. ಅಕ್ಕನ ಕೆಲಸ ಕರೆ ಇದ್ರೆ ಇದು ಬರೋಕ್ಕಿಲ್ಲ ಏನತ್ತೆ ಅಂತಂದ್ರೆ ಸಾಕು. ಅಲ್ಲೇನು ಮಾಡೋಕ್ಕಿರ ನಮ್ಮ ಇಲ್ಲಿ ನೀವು ಬದುಕಿ ಬಳಿಗೆ ಹೋಗಿರ, ನನ್ನ ಮನೆ ತಗೊಂಡು ನೋಡ್ಕೊಂಡ್ರೆ ತನ ಕರುಗಳಿರ್ತವೆ, ಮನೆ ತೆಗಿದಂಗೆ ಅದತ್ತೆ ನಮ್ಮ ಅಂತಂದೇಳಿ ಬತ್ತಿತ್ತು ಅಂದರೆ ಇದ್ರೂ ನಮ್ಮ ಅತ್ತೇನು ಒಟ ಅಂತ ನಂಬಲ್ಲ. ಮಾಸ ಒಟ್ಟು ತುಂಬ ಉಂಬುತ್ತೆ, ಕೈಲಾತ್ ಪೂರ್ತಿ ಬದುಕು ಮಾಡ್ತೀವಿ, ಸುಮ್ಮನೆ ಇರ್ತೈತಿ. ಇಂಥವ್ರು ಯೋಚನೆ ಇದ್ರೂ ಸಾಕ್ಬೋದಮ್ಮ ತಾಯಿ, ಇಂಥರ್ನ ನಿಮ್ಮತ್ತೆ ಅಂತಾರನ್ನ ಸಾಕಾಗಲ್ಲ ತಾಯಿ. ಒಟ ಅಂತಂದರೆ ಕಣ್ಣಿನ ಇದು ಬರಲ್ಲ, ಹಂಗೇನೆ ನೆಮ್ಮದಿ ಇರೋದಿಲ್ಲ, ಹಂಗೇನೆ ಅದರ್ಧ ಟೆನ್ಷನ್ ನಾವು ಸುಮ್ಮನೆ ಒಟ ಅಂತ ಇದ್ದೆ. ಯಾರಿಗೆ ಹೇಳನಕ್ಕ ಹೇಳಿದ್ರೆ ನಮ್ಮ ಅಯ್ಯಪ್ಪ ಬಂದಾಗ ಹಂಗೆ ಅಂತಂದ್ರೆ ನೀನು ಸುಮ್ಕಿರು, ಹೆಂಗನ ಮತ್ತೆ ಕಿಂಬಿ ಸುಮ್ಕಿರು, ಅದ್ರ ಸುದ್ದಿ ಹೋಗ್ಬೇಡ ನೀನು, ಮಾಡೋಣ ಮಾಡಲಿ ಬಿಟ್ಟನ ಬಿಡಲಿ ಅಂತ ನಮ್ಮ ಅಯ್ಯಪ್ಪ ಅಂತಾನೆ. ನಾನು ಬೆಳಗ್ಗೆ ಸಾಯಂಕಾಲ ಮನೆಗಿರಲಿಗೆ ಗೊತ್ತಾಗುತ್ತೆ. ಏನು ಒಂದಲ್ಲ ಅಳ್ಕೊಂಡು ಕುಕ್ಕಂಬೋದು. ನನ್ನ ಮಗಳಿಗೆ ಸರ ಮಾಡಿಸ್ಬೇಕಾಗಿತ್ತು, ನನ್ನ ಮಗಳಿಗೆ ಸೀರೆ ಉಡಿಸ್ಬೇಕಾಗಿತ್ತು, ರಾಗಿ ತಗೋಬೇಕಾಗಿತ್ತು, ಅಕ್ಕಿ ತಗೋಬೇಕಾಗಿತ್ತು, ಕಾಯಿ ತಗೋಬೇಕಾಗಿತ್ತು, ಒಟ ಇಷ್ಟು ದಿವಸ ಆದ್ರೂ ಬರಲಿಲ್ಲ. ಇವನು ಹಬ್ಬ ಇದ್ದಾನೆ, ನೋಡ್ಕೊಂಬಲ್ಲ ಅಂತಂದೇಳಿ ಮುಂದೂದೆಲ್ಲ ಹೇಳೋದೇ. ನಮ್ಮನೆಗೆ ಏನಿಲ್ಲ, ನಮ್ಮ ಅತ್ತೆ ಸಂಬಳ ಬರ್ತೈತಲ್ಲ, 1200 ರೂಪಾಯಿ ನಮ್ಮ ಹುಡುಗರಿಗೆ ಯಾಕೆ ಬೇಕದನ್ನ ಕೊಡಿಸ್ತೈತಿ. ನನಗೂ ಅಷ್ಟೇ 1500 ರೂಪಾಯಿ ಕೊಡುತ್ತೆ. ಯಾಕೆ ನಮ್ಮ ಮನೆಗೆ ತಂದು ಮಾಡಮ್ಮ ಅಂತಂದೇಳಿ ಒಂದೇ ಒಂದು ತುಟಿ ಅಲ್ಲಿ ಮಾಡಲ್ಲಮ್ಮ ತಾಯಿ. ಹೆಂಗೇನೆ ಹಂಗಿರುತ್ತೆ. ಮಕ್ಕಳಿಗೆ ಕೊಡಲ್ಲ, ಬಂದರೆ ಎಂದನ ಬಂದಾಗ ಏನೋ ಒಂದು 50-100 ಕೊಟ್ಟತ್ತಷ್ಟೇ. ರಾಜಪಾಜಕ್ಕೆ ಬಂದಾಗ ಮಿಕ್ಕಿ ಟೈಮ್ನಾಗೆ 1 ರೂಪಾಯಿ ಕೊಡಲ್ಲ. ಅವರೇ ನಮ್ಮ ಮಕ್ಕಳಲ್ಲಿ ನಮ್ಮ ಹೆಸರು ಹೇಳಲ್ಲ, ಏನು ಇರತಕ್ಕ ಕಾರ್ತು ಕಳಿಸ್ಬೇಕು ಅಷ್ಟೇ ಅಂತಂದೇಳಿ ನಮಗೆ ಹೇಳುತ್ತೀನಿ. ನಾನು ಬುದ್ಧಿವಂತರಾಗಿ ಕುಡಿಕೊಂಡು ಮುಂದುವರಿದು ನಡ್ಕೊಂಡ್ರೆ ಕೈಗೆ 2 ಹುಡುಗರು ಇದ್ದಾವೆ ಅಂತಂದೇಳಿ ನಾನು ನಮಗೆ ಬುದ್ಧಿ ಹೇಳುತ್ತೆ. ನಮ್ಮ ಅತ್ತೆಗಳಮ್ಮ ತಾಯಿ ಕೈ ಎತ್ತು ಮುಗಿಬೇಕಮ್ಮ ತಾಯಿ, ನಮ್ಮ ಅತ್ತೇನೆ. ಅಯ್ಯೋ ಅದಾಗೆ ಹೇಳೋದು ನೋಡ್ಬೇಕು. ಹಂಗೇನೆ ನನ್ನ ಮಗಳು ಓದಿದ್ರೆ ಕೆಲ್ಸಕ್ಕೆ ಹೋಗೋಳು, ಓದಿಸ್ಲಿಲ್ಲ ನಾನು ಅಂತಂದೇಳಿ ಓದ್ಸಾನೆ. ನಾವೇನು ಬೇಡಂಗಿದ್ದೆ ನಮ್ಮ ಆಗಿನ ಕಾಲದಾಗೆ ಓದೋದು ಬಿಟ್ಟು ಈಗ ಹೇಳಿರಿ ನನ್ನ ಮಗಳು ಓದಿದ್ರೆ ಅಂಗನವಾಡಿ ಟೀಚರ್ಗಳು ಮೇಡಮ್ ಕೆಲಸ ಬರೋದು, ನಾವು ಕಳಿಸ್ಲಿಲ್ಲ ಅಂತಂದೇಳಿ ಈಗ ಬೋಗ್ಬಿಟ್ಟೈತೆ. ನಾವೇನು ಬೇಡಂಗಿದ್ವಿ ನಮ್ಮ ಇವನ್ನ ಯಾರು ಕೇಳ್ತಾವಕ್ಕ ಇಂದ್ಲವೆಲ್ಲನ ಬರೇನೆ ಏನು ಒಟ ಅಂತಂದಂಬದೆ ಯಾವಾಗ ನಾನು ನೋಡು. ಅದ್ರಾಗೆ ನನ್ನ ಮಗಳಿಗೆ ಒಡವೆ ಮಾಡಿಸ್ಬೇಕು, ಹೊಲನೂ ಕೊಡಬೇಕು, ನನ್ನ ಮಗಳಿಗೆ ಅಂತಂದೇಳಿ ಗುಡ್ಕೊಂತಿರುತ್ತೆ. ಒಬ್ಬ ಇದ್ದಾನೆ ಇವನಿಗೆ ಅದಕ್ಕೆ ಈಟಂದು ಅವಳಿಗೆ ನಾಳೆ ನುಟ್ಟಿಲ್ವಿ ಅವಳು ಕೊಡಬೇಕು ಅಂತಂದೇಳಿ ಅಂದ್ಕೊಂತಿರುತ್ತೆ. ಇವಳು ಏನೋ ನಂಬ್ತಾಳೆ ಅಂತಾನೆ ನಾವೀಗಲ್ತಾ ಇತ್ತು ಟೀ ಅಲ್ಲಿ ಮಾಡಲ್ಲ, ಏನಾನ ಮಾಡ್ಯಾಳ ಅಂತ ನಾವು ಸುಮ್ಕಿರ್ತೀವಿ. ನೀನು ಯಾಕೆ ಮಾತಾಡಿ ನಿಷ್ಠರಾಗಕ್ಕೆ ಹೋಗ್ತೀಯ, ಮಗಂತೆ ತಾಯಿ ಅಂತೆ ಹಂಗನ ಬಡ್ದಾಡ್ಕೊಂಬ್ಲೇಳು, ಅವರೆಲ್ಲ ಚೆನ್ನಾಗಾಗ್ತಾರೆ. ಸುಮ್ಮನೆ ಯಾಕೆ ನಿಷ್ಠರಾಗಕ್ಕೆ ಹೋಗ್ತೀಯ ಉಂಕಂಡು ಹೇಳಕ್ಕ. ನಾನು ಅದಕ್ಕೆ ಮತ್ತೀಗ ನಾನು ಕ್ಯಾರೆಮ್ಮಕ್ಕೆ ಹೋಗಲ್ಲ, ಹೆಂಗನ ಬುದ್ದಾಡ್ಕೊಂಬ್ಲೇಳು. ಅಲ್ಲೇ ರಾತ್ರಿ ಎಲ್ಲ ಕೈ ಅಂತವೆ ಎದ್ದಾಗೆ ಗನ ಆಗಿರ್ತವೆ. ಅವ್ರಿಗೆ ಯಾರು ಹೇಳಕ್ಕೆ ಹೋಗ್ತಾರೆ, ಅದಕ್ಕೆ ನಾನು ಯಾಕೆ ಹೇಳಕ್ಕೆ ಹೋಗಲ್ಲ, ಹೆಂಗನ ಮಾಡ್ಕೊಂಬ್ಲೇಳು ಅಂತಂದೇಳಿ ನಾನು ಸುಮ್ಕಿರ್ತೀನಿ. ನಮ್ಮ ಅತ್ತೆನೂ ಒಳ್ಳೆದೇ ಆಗಿ ಆ ಮಗಳು ಈಚೆಗಿನ ಹಂಗೆ ಮಾಡುತ್ತೆ. ಅಯ್ಯಮ್ಮ ನೋಡೋಕೆ ಎಲ್ಲ ತಗೋ ಚೆನ್ನಾಗಿರ್ತಾಳೆ, ಅಲ್ಲೋದಾಗ ಇಲ್ಲದ ಚಿಕ್ಕಿ ಹೋಗ್ತಾಳೆ. ಓಕೆ ಸಿಲ್ವರ್ಕಿಲ್ದೋಕೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಸುಮ್ಮ ಕೂಕೊಂಡು ಉಣ್ಣು ಅಂತಂದೇಳಿ ಹೋಗ್ತಾಳೆ. ಹಂಗೆ ಮಾಡ್ತವೆ. ಇವೇನು ಅಂಥವಲ್ಲ ಘನವಾಗಿ ಬದುಕುಗಳು ಮಾಡ್ತವೆ. ಇಂಥವೆಲ್ಲ ಕೆಟ್ಟ ಬುದ್ಧಿ ಏನಿಲ್ಲ, ಘನವಾಗಿರುತ್ತೆ. ಈಗ ಹಿಂಗೆ ಯಾರನ್ನ ಹೇಳಿಕೆ ಮತ್ತೆ ಕೇಳುತ್ತೆ ಅಷ್ಟೇ. ಅವರು ಸುಮ್ಮನಿರಲ್ಲ, ಇಲ್ಲದ ಹೇಳೋಕ್ಕಾಳೆ ಆವಾಗ ಇದು ಕಕತಾಯಿ ಅಂತಂದೇಳಿ ಕುಣಿತೈತಿ. ಅಲ್ಲ ಕಣ್ಣಿಲ್ಲ ಮಕ್ಕ ಯಾರು ಕೊಡ್ತಾರೆ, ನೀನು ಗಂಡು ಮಕ್ಳು ಇದ್ದಿದ್ರೆ ಹೆಣ್ಮಕ್ಳಿಗೆ ಭಾಗ ಕೊಡ್ತಾರೆ. ಗಂಡು ಮಕ್ಳು ಇದ್ದರೆ ನಮ್ಮ ಅತ್ತೆ ಹಂಗಮ್ಮಲ್ಲಮ್ಮ ನಮ್ಮನ್ನ ಗಂಡು ಮಕ್ಳು ಮತ್ತೆ ನೋಡ್ಕೊಂಬದು ಅದನ್ನಾಗ ಎಲ್ಲನ ಕಷ್ಟ ಸುಖ ನೋಡಿ ಕಚ್ಚಿಕ್ಕಿ ಮದುವೆ ಮಾಡಿದ್ವಿ. ಅವ್ರಿಗೆ ಎತ್ತು ಕೊಡೋದೇನಿಲ್ಲ. ನನ್ನ ಮಗ್ಗೆ ಎಲ್ಲ ನಂಬುತ್ತಮ್ಮ. ನಮ್ಮ ಅತ್ತೆ ನಂಗೆಲ್ಲ ಯಾತು ಮಾತಾಡೋಕ್ಕೋಗಲ್ಲ. ನನ್ನ ಮಕ್ಕಳು ನಮ್ಮದು ವಂಶ ಬೆಳಿಬೇಕು, ಅವರು ನಮ್ಮ ಹೆಸರ ಹೇಳ್ಕೊಂಡು ಮಾಡ್ಕೊಂಡು ಉಂಬ್ಲಿ ಅಂತಂದೇಳಿ ನಮ್ಮ ಅತ್ತೆ ಆಸೆ ಮಾಡೋದು ಗೊತ್ತೇ. ನಮ್ಮ ಹುಡುಗರ ಮೇಲೆ ಗಂಡು ಹುಡುಗನ ಮೇಲೆ ಅಂತೂ ಬೋಲ್ ಆಸೆ ನಮ್ಮ ಅತ್ತಿಗಂತೂ. ನಾವಿನ್ನೇನು ಎಲ್ಲರಿಗೆ ಕಗೆ ಹೊಡಿತೀವಲ್ಲಕ್ಕ, ನಾವು ಗನವಾಗಿ ಕೊಡ್ತೀವಲ್ಲಕ್ಕ, ನಾವು ಬೆಳೆದಿದ್ದು ಯಾಕನ ಕೊಡ್ತೀವಿ, ಮಾಡುಂಬಕ್ಕಿಕ್ತೀವಿ, ನೋಡ್ಕೊಂತೀವಿ, ಗನವಾಗಿ ವರ್ಷಕ್ಕೊಂದ್ಸಲ ಬರಲೇಳು ಸೀರೆ ಉಡಿಸ್ತೀವಿ, ಎಲ್ಲ ಮಾಡ್ತೀವಲ್ಲಕ್ಕ. ಅದಕ್ಕಿಂತ ಇನ್ನೇನು ಮಾಡ್ಬೇಕಕ್ಕ, ನಾವು ಎಲ್ಲ ನೋಡ್ಕೊಂತೀವಿ. ಆತನ ತರಲಿಲ್ಲ ನಮ್ಮ ಅಯ್ಯಪ್ಪ ಅಂತೂ ಬಿಡು ಬೋಲ್ ಆಸೆ ಹೆಂಗೆ ನೋಡ್ಕೊಂತಾನೆ ಹಂಗೇನೆ ತಂದೆ ತಾಯಿ ಅಂದರೆ. ಅದನ್ನ ಒಂದಿಟ್ಟು ತಿಳ್ಕೊಂಬಲ್ಲಕ್ಕನಕ್ಕ ಅವರು ಯೋಟೆ ಮಾಡಿರೋನು ಇಂಥರ ಯಾರು ಸಿಗ್ತಾರಮ್ಮ ಈ ಕಾಲಾಗೆ.
ಎಂತೆಂಥರ ಏಟೇಟೋ ಕೋಟ್ಯಾಧಿಪತಿಗಳು ಇರೋರಿಗೆ ಮುದ್ದೆ ಹಾಕೋದಿಲ್ಲ ಅಂಥದ್ದಾಗಿ ನಮ್ಮೊಳಗಿನ ತಂದೆ ತಾಯಿ ಅಂದರೆ ಇಟ ಉಣ್ಣ ಕಾಯ್ಕೊಂಡು ಮನೆ ತೆಗಿಕೊಂಡಿರ್ತಾರೆ. ಹಂಗಂದ್ರೂ ನಮ್ಮ ಸೇರಲ್ವಲ್ಲಕ್ಕ. ಸುಮ್ಮನಿರು, ಅವರು ನೆರೆವರಿ ನೋಡಿ ಅವೆಲ್ಲನ ಸುಮ್ಮನೆ ಹಾಕ್ತಾರೆ. ಸುಮ್ಮನೆ ಆಡುತ್ತೆ, ಅದಕ್ಕೂ ಗೊತ್ತಾಗುತ್ತೆ ಹಿಂಗೆ ಯಾರನ್ನ ಮಾಡ್ಬೇಕಾದ್ರೆ. ನಮ್ಮ ಅತ್ತೆ ಅಂದರೆ ನಮ್ಮ ಅತ್ತೆಗೆ ಎಲ್ಲ ಗೊತ್ತಾಗುತ್ತೆ, ಹಿಂಗೆಲ್ಲ ಮಾಡಲ್ಲ ನಮ್ಮ ತಾಯಿ. ನಿಮ್ಮ ಅತ್ತೆ ಅಂದರೆ ಒಂದಿಟ್ಟು ಬುಗುಲ್ನಂಥದ್ದು, ಯಾರನ್ನ ಯಾತನ ಹೇಳ್ತಾರಲ್ಲ ಅದು ಹಂಗೆ ಕುಣಿತೈತೆ, ಅದೇ ಸರಿ ಇದೆ ಸರಿ ಅನ್ನೋದು. ನಮ್ಮ ಅತ್ತೆ ಏನಿಲ್ಲ, 1000 ಜನ 1000 ಮಾತಾಡಿ ಹೇಳಿ ನಮ್ಮ ಅತ್ತೆ ಮಾತ್ರ ನಮ್ಮನ್ನೇ ನಮ್ಮ ಮಕ್ಕಳು ಅಂತಂದು ಅಂಬೋದು ಅಂದ್ಬಿಟ್ರೆ ಹೆಣ್ಮಕ್ಳ ಮೇಲೆ ಇದು ಮಾಡಲ್ಲ. ಆಸೆ ಐತೆ ಮಕ್ಕಳು ಅಂತಂದ್ರೆ ಏನೋ ಕರಿಬೇಕು, ಕಳಿಸ್ಬೇಕು, ಮಾಡಬೇಕು, ಕಷ್ಟ ಬಂದರೆ ಆಗಬೇಕು ಅಂತಂದು ಅಂಬುತ್ತೆ ಹೊರತು ನಮ್ಮ ಅತ್ತೆ ತೀರಾ ಎಲ್ಲನೂ ಅವ್ರಿಗೆ ಕೊಟ್ಬಿಡ್ಬೇಕು ಅಂತಂದೇಳಿ ಅಂಬಲ್ಲ ನಮ್ಮ ಅತ್ತೆ ಮಾತ್ರನ. ಏನು ಸರ್ ಮಾಡಿದ್ದೆಲ್ಲ ಸಾಕ ಮತ್ತೆ ನೀನು? ಬಟಾಣಿನೂ ಒಂದಿಷ್ಟು ಕಡಲೆಕಾಳು ಆಲೂಗಡ್ಡೆ ಹಾಕಿ ಹುಳಿ ಮಾಡಿದ್ದೆ. ಸಾರು ಬೋಲ್ ಚೆನ್ನಾಗಿತ್ತು, ಮಟನ್ ಸಾರು ಇದ್ದಂಗಿತ್ತು. ನಿಮ್ದೇನು ಸಾರು ಮಾಡಿದ್ದ? ನಮ್ಮನೆಗೆ ನೆನಗಿನ ಕೋಳಿ ತಂದಿದ್ರು, ಸಾರ ಬೈನಾಗ ಮಾಡಿದ್ವಿ. ಇನ್ನು ಇತ್ತು, ಅದಕ್ಕೆ ನಾನು ಒಂದೆರಡು ಚಪಾತಿ ಸುಟ್ಟು ಹಾಕಿ ಇಕ್ಕಿದ್ದೆ. ಇನ್ನು ಇತ್ತು, ಅದಕ್ಕೆ ನಾನು ನಿಮ್ಮ ಮನೆ ಕಡೆಗೆ ಹೋಗಿ ಬರೋಣ ಯಾತ ವಟ ಅಂತಿದ್ದಲ್ಲ, ಯಾಕದತ್ತು ಕೇಳ ನಿಮ್ಮಂತ ಮರನಳ್ಳಿತ್ತಲ್ಲ ಕೂಕಮ್ಮನ ಕ್ಷಣ ಅಂತಂದು ಹೇಳಿ ಬಂದೆ. ತೆಗಿ ಹೋಗ್ತೀನಿ ಇನ್ನು ತಿರ್ಗಾ ಹೋಗಿ ಬಂದರೆ ಅದು ಇದು ಮಾತಾಡ್ಕೊಂಡು ಕೂಕಮ್ಮಕ್ಕೆ ಬಂದಾಳೆ, ಇಲ್ಲೂ ದೇಳಕ್ಕೆ ಬಂದಾಳೆ ಅಂತಂದೇಳಿ ಬೈಕೊಂತೈತಿ. ಹೋಗ್ತೀನಮ್ಮ, ಅವಜ್ಜಿ ಬಂದರೆ ಬೈಕೊಂತೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ನಮ್ಮ ಹುಡುಗನ ಕರೆ ಕಳಿಸಿದ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ದಯವಿಟ್ಟು ಸಪೋರ್ಟ್ ಮಾಡಿ.